ನಮಸ್ಕಾರ ಚಾಂಪಿಯನ್ಸ್. ಸೊ ಮಾಡಲ್ ಕ್ವಶನ್ ಪೇಪರ್ ಬಂತಾಯ್ತಲ್ಲ. ಸೊ ಖುಷಿನೋ ಖುಷಿ. ಕೆಲವೊಂದು ಕ್ವಶನ್ಸು ಕೆಲವೊಂದು ಸಬ್ಜೆಕ್ಟ್ಸು ಈಸಿನೇ ಅಂತ ಅನ್ನಿಸ್ತು, ಬಟ್ ಕೆಲವೊಂದು ಸಬ್ಜೆಕ್ಟು ಒಂದು ಸ್ವಲ್ಪ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ. ಬೇಕು. ಸೊ ದಟ್ ವಿಲ್ ಪುಷ್ ಯು, ಹೇಳಿದ್ನಲ್ಲ. ಸೊ ನಿಮಗೆ ಒಂದು ಪುಷ್ ಬೇಕು, ಒಂದು ಪ್ರೆಷರ್ ಬೇಕು. ಆವಾಗ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಓದ್ತೀರಾ, ಇಲ್ಲಾಂದರೆ ಈಸಿ ತಾನೆ ಅಂತ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತೀರಾ. ಸೊ ಈ ವಿಡಿಯೋಲಿ ಐ ವಿಲ್ ಬಿ ಡಿಸ್ಕಸಿಂಗ್ ಅದು ಸೋಷಲ್ಲು MCQs. 2 ಮಾಡಲ್ ಕ್ವಶನ್ ಪೇಪರ್ MCQs ತೊಗೊಂಡಿದ್ದೀನಿ. ಸೊ ಟೋಟಲ್ 16 MCQs. ಇದು ಬಿಟ್ಟು ಐ ವಿಲ್ ಬಿ ಮೇಕಿಂಗ್ ಎ ಸಪ್ರೇಟ್ ವಿಡಿಯೋ ಆನ್ ದ ಕಂಪ್ಲೀಟ್ ಮಾಡಲ್ ಕ್ವಶನ್ ಪೇಪರ್ಸು. ಓಕೆ, ಬೇಕಾ ಕಮೆಂಟ್ ಮಾಡಿರಿ. ನಿಮಗೆ ಬೇಕು ಅಂದರೆ ಮಾಡ್ತೀನಪ್ಪ, ಇಲ್ಲ ಅಂದರೆ ಸುಮ್ಮನೆ ಮಾಡಿ, ಏನು ಮಾಡಲಿ. ಓಕೆ, ದ ಸ್ಟೇಟ್ ಆ್ಯಂಥಮ್ ಆಫ್ ಮೈಸೂರು ಕಾಯೋ ಶ್ರೀ ಗೌರಿ ವಾಸ್ ಕಂಪೋಸ್ಡ್ ಬೈ ಯಾರು? ಬಸಪ್ಪ ಶಾಸ್ತ್ರಿ. ಸೊ ಹಿ ವಾಸ್ ಆಲ್ಸೋ ನೋನ್ ಆ್ಯಸ್ ಅಭಿನವ ಕನಕದಾಸ ಅಂತ ಕರೀತಿದ್ರು. ಯಾಕಂದರೆ ಒಡೆಯರಿಗೆ ತುಂಬ ಒಂದು ಆಸೆ ಇತ್ತು, ಅಂದರೆ ಅವ್ರಿಗೆ ಏನಂತೀರ ಕವಿತೆ ಅಥವಾ ಕಾದಂಬರಿ ಇದರೆಲ್ಲ ಆಸಕ್ತಿ ಇತ್ತು. ಸೊ ಅದಕ್ಕೋಸ್ಕರ ಕರೆದು ಇವ್ರ ಕೈಯಲ್ಲಿ ಬರ್ಸಿದ್ದು. ಸೊ ಆಗಿನ ಕಾಲದಲ್ಲಿ ಹಿ ವಾಸ್ ವೆರಿ ವೆಲ್ ನೋನ್. ಸೊ ಬಸಪ್ಪ ಶಾಸ್ತ್ರಿ. ಓಕೆ, ದ ಟ್ರೀಟಿ ದಟ್ ಎಂಡೆಡ್ ಫಸ್ಟ್ ವರ್ಲ್ಡ್ ವಾರ್ ಈಸ್ ಟ್ರೀಟಿ ಆಫ್ ವರ್ಸೈಲ್ಸ್. ಸೊ ಇದು ಯಾಕೆ ಫೋಟೋ ಹಾಕಿದ್ದೀನಿ ಅಂತನಾ, ಯಾಕಂದರೆ ಪ್ಯಾರಿಸ್ ಹತ್ರನೇ ವರ್ಸೈಲ್ಸ್ ಇರೋದು. ಸೊ ಆವಾಗ ಲಾಸ್ಟ್ ಇಯರ್ 2 ಸಲ ಹೋಗಿದ್ದೀನಿ ಪ್ಯಾರಿಸ್ಗೆ. 1 ಸಲ 2 ಸಲ. ಸೊ ಐಫಿಲ್ ಟವರ್ ಒಂದು ಸಲ ರಾತ್ರಿನೂ ನೋಡಿದೆ, ಇನ್ನೊಂದು ಸಲ ಬೆಳಗಿನ ಜಾವನೂ ನೋಡಿದೆ. ಸೊ ವರ್ಸೈಲ್ಸ್ ಹೋಗಿದ್ದೆ ಅಲ್ಲೂ. ಓಕೆ, ನೆಕ್ಸ್ಟು ದ ಲೀಗ್ ಆಫ್ ನೇಷನ್ಸ್ ವಿಚ್ ವಾಸ್ ಸ್ಟಾರ್ಟೆಡ್ ಟು ಮೇಂಟೈನ್ ವರ್ಲ್ಡ್ ಪೀಸ್ ಫೇಲ್ ಡ್ಯೂ ಟು. ಲೀಗ್ ಆಫ್ ನೇಷನ್ಸ್ ಏನಕ್ಕೆ ಸ್ಟಾರ್ಟ್ ಮಾಡೋದು ಅಂದರೆ, ನೆಕ್ಸ್ಟ್ ಫಸ್ಟ್ ವರ್ಲ್ಡ್ ವಾರ್ ಆದಮೇಲೆ ನೆಕ್ಸ್ಟ್ ಇದೇ ಥರ ಯಾವುದೋ ವರ್ಲ್ಡ್ ವಾರ್ ಆಗದೆ ಇರಲಿ ಅಂತ ಸ್ಟಾರ್ಟ್ ಮಾಡಿದ್ದು. ಬಟ್ ಏನಾಯಿತು, ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಯಿತು. ಮಾಡಿ ಏನು ಉಪಯೋಗ? ಏನು ಬದನೆಕಾಯಿ ಇಲ್ಲ, ಅದಕ್ಕೆ ತೆಗೆದ್ರು. ದ ಎನ್ವೈರ್ಮೆಂಟ್ ಮೂವ್ಮೆಂಟ್ ಹೆಲ್ಡ್ ಇನ್ ಸಲ್ಯಾನಿ ವಿಲೇಜ್ ಆಫ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಈಸ್ ಅಪ್ಪಿಕೋ ಮೂವ್ಮೆಂಟ್, ಅಪ್ಪಿಕೋ ಚಳುವಳಿ. ಓಕೆ, ನೆಕ್ಸ್ಟು ದ ಡ್ಯೂರೇಷನ್ ಆಫ್ ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್ ಇನ್ ಇಂಡಿಯಾ ಈಸ್ ಯಾವಾಗ? ಈಗ ಅಕ್ಟೋಬರ್ ನವಂಬರ್. ಸೊ ಈಗ, ಬಟ್ ಆ್ಯಕ್ಚುಲಿ ಈಗಿಂದು ಸೈಕ್ಲೋನ್ ಆಯಿತು ಅಥವಾ ವೆದರ್ ಚೇಂಜಸ್ ಅಂತ ನೋಡಿದ್ರಿ ಅಂದರೆ ಯಾವಾಗ ಏನಾಗ್ತಿದೆ ಅಂತಲೂ ಗೊತ್ತಾಗ್ತಿಲ್ಲ. ಈಗಂತೂ ರೀಸೆಂಟಾಗಿ ಫಿಲಿಪ್ಪೀನ್ಸ್ ಆಯಿತು, ವಿಯೆಟ್ನಾಮ್ ಆಯಿತು. ಸೊ ಅಲ್ಲೆಲ್ಲ ಹೆಂಗೆ ಚಂಡಮಾರುತ ಬೀಸ್ತಿದೆ ಅಥವಾ ಹೆಂಗೆ ಸುಂಟ್ರ ಗಾಳಿ ಬರ್ತಿದೆ ಎಲ್ಲ. ಯಾಕಂದ್ರೆ ಸುತ್ತಮುತ್ತಲೆಲ್ಲ ಸಮುದ್ರ ಇರೋದು. ಫಿಲಿಪ್ಪೀನ್ಸು, ವಿಯೆಟ್ನಾಮ್ ಎಲ್ಲ ಸಣ್ಣ ದೇಶಗಳು. ಸೊ ಒಂದು ಸೈಡ್ ಇನ್ನೊಂದು ಸೈಡಿಗೆ ಕಿತ್ಕೊಂಡು ಹೋಗ್ತಿದೆ. ಸೊ ರೀಸೆಂಟಾಗಿ ವೆಸ್ಟ್ ಇಂಡೀಸಲ್ಲೂ ಆಯಿತು. ನೋಡಿದ್ರೆ ಭಯ ಆಗತ್ತಪ್ಪ. ನೆಕ್ಸ್ಟ್ ಇಲ್ಲೇ ನಮ್ಮದ್ರಲ್ಲೂ ಆಯ್ತಲ್ಲ ರೀಸೆಂಟಾಗಿ, ಬಟ್ ಅಷ್ಟು ಇಂಪ್ಯಾಕ್ಟ್ ಆಗಿಲ್ಲ, ಬಿಕಾಸ್ ನಾವು ಪ್ರಿಕಾಷನರಿ ಮೆಷರ್ಸ್ನ ಫಸ್ಟೇ ತೊಗೊಂಡಿದ್ವಿ. ಎಲ್ಲಿ? ನಮ್ಮದ್ರಲ್ಲಿ ಅಂದರೆ ಕರ್ನಾಟಕದಲ್ಲಿ ಅಂತೆಲ್ಲ, ಈಗ ಒಡಿಸ್ಸಾ ಆ ಸೈಡ್, ಆಂಧ್ರ ಕಡೆ ಎಲ್ಲ. ದ ಟೆಕ್ನಾಲಜಿ ಕಾಲ್ಡ್ ಆ್ಯಸ್ ಪಾತ್ ಫೈಂಡರ್ ಈಸ್. ಮೊಬೈಲಲ್ಲಿ ಯೂಸ್ ಮಾಡ್ತೀವಲ್ಲ, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ಯಾವುದು? GPS, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ನೆಕ್ಸ್ಟು ದ ಪಂಚಾಯತ್ ರಾಜ್ ಸಿಸ್ಟಮ್ ಬಾಟ್ ಇಂಟು ಪ್ರಾಕ್ಟಿಸ್ ಇನ್ ಲೋಕಲ್ ಗೌರ್ಮೆಂಟ್ ಸಿಸ್ಟಮ್ ಥ್ರೂ 73rd ಅಮೆಂಡ್ಮೆಂಟ್. ನೆನಪಿರಲಿ, ಇದನ್ನೇ MCQ ಯಾಕೆ ಕೇಳ್ಬೋದು, ಯಾವ ಅಮೆಂಡ್ಮೆಂಟು ಅಂತ. ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಎಷ್ಟಿದೆ, ಎಷ್ಟು ಟೈರ್ಸ್ ಇದೆ? ಯಾಕೆ? ಮೇಲೆ ಜಿಲ್ಲಾ ಪಂಚಾಯಿತು, ನೆಕ್ಸ್ಟ್ ತಾಲೂಕು, ಕೆಳಗೆ ಗ್ರಾಮ ಪಂಚಾಯತ್. ಸೊ 3. ಆಂಟರ್ಪ್ರನರ್ ಡೇ, ದ ರೂಟ್ ವರ್ಡ್ ಆಫ್ ಆಂಟರ್ಪ್ರನರ್ ಇಸ್ ಡಿರೈವ್ಡ್ ಫ್ರಮ್. ಅಗೇನ್ ಮತ್ತಿಲ್ಲೂ ಬಂತ ಫ್ರೆಂಚು. ಐ ಆಮ್ ಆನ್ ಆಂಟರ್ಪ್ರನರ್, ಯಾಕಂದ್ರೆ ನಾವು ಸ್ವಂತ ಮಾಡ್ತಾಯಿದ್ದೀವಿ. ಓಕೆ, ಡು ಯು ವಾಂಟ್ ಟು ಆಲ್ಸೋ ಬಿಕಮ್ ಆನ್ ಆಂಟರ್ಪ್ರನರ್? ಎಸ್, ಚಾಲೆಂಜಾಗಿ ತೊಗೊಳ್ರಿ. ಕ್ವೀನ್ ಆಫ್ ಹದಿನಾಡು ಗೇವ್ ಹರ್ ಡಾಟರ್ ಇನ್ ಮ್ಯಾರೇಜ್ ಟು ಯದುರಾಯ. ಯಾಕೆ ಅಂದರೆ ಅವರು ಯದುರಾಯ ಕಿಲ್ಡ್ ಮಾರನಾಯಕ ಆ್ಯಂಡ್ ಹೆಲ್ಪ್ ದ ಕ್ವೀನ್. ಸೊ ಇದಾದ ಮೇಲೆ ಒಡೆಯರ್ ಡೈನಾಸಿಟಿ ಸ್ಟಾರ್ಟ್ ಆಗಿತ್ತು. ಸೊ ಅದಾದಮೇಲೆ 25 ಒಡೆಯರ್ ಬಂದರು. ಸೆಕೆಂಡ್ ವರ್ಲ್ಡ್ ವಾರ್ ಎಂಡೆಡ್ ಇನ್ ದ ಇಯರ್ ಯಾವಾಗ? 1945. ನೀವು ಇದು 2 MCQ ಅಂದರೆ 2 ಮಾಡಲ್ ಕ್ವಶನ್ ಪೇಪರ್ ನೋಡಿದಾಗ ವರ್ಲ್ಡ್ ವಾರ್ ಮೇಲೆ ಒಂದು MCQs ಬರ್ತಾ ಇದೆ. ಸೊ ಯು ಹ್ಯಾವ್ ಟು ಫೋಕಸ್ ಮೋರ್ ಆನ್ ದಟ್. ಒಂದು ಹಾಗೆ ಅಂತಲ್ಲ, ಬಟ್ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ವರ್ಲ್ಡ್ ವಾರು. ಎಲ್ಲದನ್ನು ಸೋಷಲ್ ಅಂದಾಗ ಎಲ್ಲನೂ ಇಂಪಾರ್ಟೆಂಟ್. ಆ್ಯಂಡ್ MCQs ಎಲ್ಲಿಂದ ಬೇಕಾದ್ರೂ ಕೇಳ್ಬೋದು. ಈಗ ನೋಡ್ತಿದ್ರಲ್ಲ, ದ ಹೆಡ್ ಕ್ವಾರ್ಟರ್ಸ್ ಆಫ್ ಯುನೈಟೆಡ್ ನೇಷನ್ ಇಸ್ ಇನ್ ಸಿಂಪಲ್, ವೆರಿ ಸಿಂಪಲ್, ನ್ಯೂಯಾರ್ಕ್. ಹೇಗಲ್ ಒಂದಿದೆ, ಏನಿದೆ ಹೇಳ್ರಿ? ಸೊ ಹೇಗಲ್ ನಾನಿದ್ದೆ 6 ತಿಂಗಳಿದ್ದೆ ಹೇಗಲ್ಲಿ.
ದ ಲೀಡರ್ ಆಫ್ ನರ್ಮದಾ ಬಚಾವ್ ಮೂಮೆಂಟ್ ಮೇಧಾ ಪಾಟ್ಕರ್ ಅವರು. ನೆಕ್ಸ್ಟ್, ಕನ್ವೆನ್ಷನಲ್ ರೈನ್ಫಾಲ್ ದಟ್ ಅಕರ್ಸ್ ಇನ್ ವೆಸ್ಟ್ ಬೆಂಗಾಲ್. ಸೊ ವೆಸ್ಟ್ ಬೆಂಗಾಲಲ್ಲಿ ಯಾವುದು ಕಾಲ ಬೈಸಾಖಿ, ಕೆಲವೊಂದ್ಸಲಿ ಕಾಲ ಅಂದರೆ ಒಂಥರ ಬ್ಲ್ಯಾಕ್ ಅಂತಾರೆ ಅಥವಾ ಬೇರೆ ಬೇರೆ ಮೀನಿಂಗ್ ಇದೆ. ಬಟ್ ಬೈಸಾಖಿ ಅಂದಾಗ ಫಸ್ಟ್ ಮಂತ್ ಅಂದರೆ ಯಾವುದು ನಮ್ಮ ಬೆಂಗಾಲಿ ಕ್ಯಾಲೆಂಡರ್ ಫಸ್ಟ್ ಮಂತ್. ಬರೀ ಬೆಂಗಾಲಲ್ಲ, ನಮ್ಮದು ಹಿಂದೂ ಪಂಚಾಂಗ ಅಥವಾ ನಮ್ಮದು ಕರ್ನಾಟಕದಲ್ಲೂ ನಾವೇನು ಯುಗಾದಿ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ, ಸೊ ಯೂಶ್ವಲಿ ಮಾರ್ಚ್ ಅಥವಾ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ಲು. ಸೊ ಅದೇ ನಮಗೆ ಹೊಸ ವರ್ಷ, ಸೇಮ್ ಬೈಸಾಖಿ. ಸೊ ಆವಾಗ ಏಪ್ರಿಲ್ ಮೇ ಆ ಟೈಮಲ್ಲಿ ಬಿಕಾಸ್ ಮಳೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಇಂಗ್ಲೀಷ್ ಕ್ಯಾಲೆಂಡರು ಹೊಲಸು, ವರ್ಸ್ಟ್. ಯಾಕಂದರೆ ನಮ್ಮದು ಆವಾಗಿಂದ ಏನು ಹಿಂದೂ ಪಂಚಾಂಗ ಏನು ನಾವು ಫಾಲೋ ಮಾಡ್ಕೊಂಡು ಬಂದಿದ್ವಿ, ಸೊ ಯಾವ ಟೈಮಲ್ಲಿ ಮಳೆ ಆಗುತ್ತೆ, ಸೊ ಅದೇ ಫಸ್ಟು ಬಿಕಾಸ್ ಅಲ್ಲಿ ನ್ಯೂ ಇಯರು. ಸೊ ಆವಾಗ ನಮಗೆ ಹೊಸ ವರ್ಷ, ಸೊ ಆವಾಗ ಖುಷಿಯಾಗಿರ್ತೀವಿ ಎಲ್ಲರೂ, ಬಿಕಾಸ್ ಎಲ್ಲ ಬೆಳೆ ಬೆಳೆದಿರ್ತಾರೆ, ಸೊ ಫಸಲು ಬರ್ತಿರತ್ತೆ ಅಥವಾ ಬೆಳೆಗೆ ಹೋಗ್ತಿರ್ತಾರೆ. ಒಂದಕ್ಕೊಂದು ಲಿಂಕ್ ಇದೆ. ಇದು ಜನವರಿಲಿ ಏನಿರುತ್ತೆ, ಏನು ಮಣ್ಣು ಇರೋಲ್ಲ, ಬಟ್ ಆವಾಗ ನಾವು ನ್ಯೂ ಇಯರ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ದ ಮೇನ್ ರೀಸನ್ಸ್ ಟು ಬಿಲ್ಡ್ ನವ ಶಿವ ಪೋರ್ಟ್ ಈಸ್, ಯಾಕೆಂದರೆ ಮುಂಬೈ ಪೋರ್ಟ್ ಏನಿತ್ತು ಅದ್ರ ಮೇಲೆ ತುಂಬ ಜಾಸ್ತಿ ಪ್ರೆಷರ್ ಬರ್ತಿತ್ತು. ಸೊ ಅದಕ್ಕೋಸ್ಕರ ಕಟ್ಟಿದ್ರು. ನೆಕ್ಸ್ಟ್, ದ ಪ್ರೋಗ್ರಾಮ್ ಇಂಪ್ಲಿಮೆಂಟೆಡ್ ಟು ಪ್ರೊವೈಡ್ ಶೆಲ್ಟರ್ಸ್ ಫಾರ್ ಶೆಲ್ಟರ್ಲೆಸ್ ಪೀಪಲ್ ಈಸ್ ಆಶ್ರಯ ಯೋಜನಾ. ಹೆಸರೇ ಇದಲ್ಲ, ಆಶ್ರಯ. ಸೊ ಆಶ್ರಯ ಕೊಡ್ತಾ ಇದೆ, ಆಶ್ರಯ ಯೋಜನಾ ಪೆನ್ ವಿತ್. ಓಕೆ, ಗೌರ್ಮೆಂಟ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ಸ್ ಇನ್ ಯಾವ ಕಾಲದಲ್ಲಪ್ಪ? 1978. ಮುಗೀತು ಅಷ್ಟೇ. ಸೊ 2 ಮಾಡಲ್ ಕ್ವಶನ್ ಪೇಪರ್ MCQs ಮುಗೀತು, 16 MCQs. ಕಂಪ್ಲೀಟ್ ಸೊಲ್ಯೂಷನ್ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಸೊ ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.